ಸೊ ನಮಸ್ಕಾರ ಎಲ್ಲರಿಗೂ ಮತ್ತೊಮ್ಮೆ ನನ್ನ ವಿಡಿಯೋಗೆ ವೆಲ್ಕಮ್. ಸೊ ಇವತ್ತಿನ ವಿಡಿಯೋ ನಾಳಿನ ಪ್ರಿಡಿಕ್ಷನ್ಗಾಗಿ 26/8/2026ಗೆ. ಸೊ ನಾ ಈಗ 2 ದಿವಸ ಆತ ಪ್ರಿಡಿಕ್ಷನ್ ಮಾಡಕತ್ತೆ ನಿಫ್ಟಿ 50 ನೀವು ನೋಡ್ಬೋದು ನಂದು 2 ಪ್ರಿಡಿಕ್ಷನ್ಸ್ ಕರೆಕ್ಟ್ ಅದಾವ. ಸೊ ನಿಮ್ಗೆ ಹೇಳ್ತೀನಿ, ನಾನು ಹೇಳಿದ್ದೆ ಸಂಡೇ ಫಸ್ಟ್ ಪ್ರಿಡಿಕ್ಷನ್ ಮಾಡಿದ್ದೆ ಮಂಡೇ ನಾ ಏನಂದಿದ್ದೆ, ಇದೊಂದು ಫೇರ್ ವ್ಯಾಲ್ಯೂ ಗ್ಯಾಪ್ ಐತಿ, ಮಾರ್ಕೆಟ್ ಗ್ಯಾಪ್ ಅಪ್ ಓಪನ್ ಆಗಿ ವಾಪಸ್ ಬಂದ ಈ ಫೇರ್ ವ್ಯಾಲ್ಯೂ ಗ್ಯಾಪ್ ತಿಂತೈತಿ, ಆಮೇಲೆ ಮ್ಯಾಲೆ ಹೋಗ್ತೈತಿ ಅಂತಂದಿದ್ದೆ. ಹಂಗಾಗೈತಿ. ಮಾರ್ಕೆಟ್ ಓಪನ್ ಮ್ಯಾಲಾಗಿ ವಾಪಸ್ ಕೆಳಗೆ ಬಂದೈತಿ. ಬಟ್ ಏನು ಮಾಡ್ತಪ್ಪ ಅಂತಂದ್ರೆ ಇಲ್ಲೇ 50% ರೇಂಜ್ ಅದ ಕ್ಯಾಪ್ಚರ್ ಮಾಡಲಿಲ್ಲ ಫೇರ್ ವ್ಯಾಲ್ಯೂ ಗ್ಯಾಪ್. ಹಂಗೆ ಮ್ಯಾಲೆ ಹೋತ ಫಸ್ಟ್. ಆಮೇಲೆ ಏನು ಮಾಡ್ತ ಮಂಡೇ ಮಾರ್ಕೆಟ್ ಒಂದು ಫೇರ್ ವ್ಯಾಲ್ಯೂ ಗ್ಯಾಪ್ ಬಿಟ್ಟು ಕೆಳಗೆ ಹೋಗೈತಿ. ಆಮೇಲೆ ಇಲ್ಲಿ ಬಂದು ಅದು ಕ್ಯಾಪ್ಚರ್ ಮಾಡಕ್ಕೆ ಟ್ರೈ ಮಾಡೋದು. ಬಟ್ ಮಾರ್ಕೆಟ್ ಕ್ಲೋಸ್ ಆಗಿದ್ದ ಸಲುವಾಗಿ ಅದು ಕ್ಯಾಪ್ಚರ್ ಆಗಲಿಲ್ಲ. ನೆಕ್ಸ್ಟ್ ಡೇ ನಾನು ಮತ್ತೆ ಪ್ರಿಡಿಕ್ಷನ್ ಮಾಡಿದ್ದೆ, ಮಾರ್ಕೆಟ್ ಗ್ಯಾಪ್ ಅಪ್ ಓಪನ್ ಆದ್ರೆ ವಾಪಸ್ ಬರ್ತೈತಿ, ಮಾರ್ಕೆಟ್ ಗ್ಯಾಪ್ ಡೌನ್ ಓಪನ್ ಆತಂತಂದ್ರು ಇಲ್ಲೇ ಸ್ವಲ್ಪ ಕನ್ಸಾಲಿಡೇಟ್ ಮಾಡಿ 50% ರೇಂಜ್ದಿಂದ ಮ್ಯಾಲೆ ಹೋಕ್ಕೈತಿ ಅಂತಂದಿದ್ದೆ. ಸೊ ಹಂಗಾಗೈತಿ. ನೋಡ್ಬೋದಾ, ಮಾರ್ಕೆಟ್ ಗ್ಯಾಪ್ ಡೌನ್ ಓಪನ್ ಆಗೈತಿ, ಇಲ್ಲೇ ಕನ್ಸಾಲಿಡೇಟ್ ಮಾಡಿ 50% ರೇಂಜ್ದಿಂದ ಮಾರ್ಕೆಟ್ ಮ್ಯಾಲೆ ಹೋಗೈತಿ. ಆಮೇಲೆ ನಾನು ನಿನ್ನೆ ಅಂದಿದ್ದೆ ನಿಮ್ಗೆ, ಇಲ್ಲೇ ಫೇರ್ ವ್ಯಾಲ್ಯೂ ಗ್ಯಾಪ್ ಐತಿ, ಫೇರ್ ವ್ಯಾಲ್ಯೂ ಗ್ಯಾಪ್ ಅಕಸ್ಮಾತ್ ಇಲ್ಲಿ ಟಚ್ ಮಾಡಿ ಪ್ರೈಸ್ ಆಕ್ಷನ್ ಮಾಡಿ ಮಾರ್ಕೆಟ್ ಡೌನ್ ಸೈಡ್ ಬಂದು ಇಲ್ಲೇ ಟಚ್ ಆಗ್ಬೋದು ಫಸ್ಟ್ ಪ್ರೊಬ್ಯಾಬಿಲಿಟಿ. ಇಲ್ಲಾಂದ್ರೆ ಮಾರ್ಕೆಟ್ ಇನ್ಸ್ಟೆಂಟ್ ಬುಲ್ಲಿಶ್ ಕ್ಯಾಂಡಲ್ ಕೊಟ್ಟ ಈಗ ಕ್ಯಾಂಡಲ್ ಮ್ಯಾಲೆ ಕ್ಲೋಸ್ ಕೊಡ್ತಪ್ಪ ಅಂತಂದ್ರೆ ಬುಲ್ಲಿಶ್ ಆಗ್ಬೋದು ಮಾರ್ಕೆಟ್ ಅಂತ ಹೇಳಿದ್ದೆ. ಸೊ ಹಂಗಾಗೈತಿ, ಮಾರ್ಕೆಟ್ ಮ್ಯಾಲೆ ಹೋಗೈತಿ, ಇದ್ರ ಮ್ಯಾಲೆ ಓಪನ್ ಕೊಟ್ಟೈತಿ. ಸೊ ನಾಳೆ ನೋಡ್ಬೋದು ನಿಮ್ಗೆ ಬುಲ್ಲಿಶ್ ಆಕೈತಿ. ಆಸ್ ಪರ್ ದಿ ಪ್ರೊಡಕ್ಷನ್ ಆಫ್ ದಿ ವೀಕ್ಲಿ ಕ್ಯಾಂಡಲ್ ನಾ ಹೇಳಿದ್ದೆ ಈ ವೀಕ್ ಪೂರ್ತಿ ಬುಲ್ಲಿಶ್ ಇರ್ತೈತಿ ಅಂತ ಹೇಳಿದ್ದೆ. ಸೊ ಈ ವೀಕ್ ನಾವು ಅರೌಂಡ್ 24,500 ಎಕ್ಸೆಪ್ಟ್ ಮಾಡ್ಬೋದು. ಯಾಕಂತಂದ್ರೆ ಇಲ್ಲೇ ನಮ್ಗೆ ಚಲೋ ರೇಂಜ್ ಒಂದು ಐತಿ, ಇಲ್ಲೊಂದು ದೊಡ್ಡ ಫೇರ್ ವ್ಯಾಲ್ಯೂ ಗ್ಯಾಪ್ ಐತಿ. ಸೊ 24,500 ಇಸ್ ಅ ಗುಡ್ ರೇಂಜ್ ಫಾರ್ ದಿಸ್ ವೀಕ್. ಸೊ ಈ ವೀಕ್ ಬುಲ್ಲಿಶ್ ಇರ್ತೈತಿ, ಫಿಕ್ಸ್ ಬುಲ್ಲಿಶ್ ಇರ್ತೈತಿ. ಮತ್ತು ಆದರೆ ನಾನು ನಾಳಿಂದ ಒಂದು ಪ್ರಿಡಿಕ್ಷನ್ ಹೇಳ್ತೇನೆ. ನಾಳೆ ಏನಾಗ್ಬೋದಪ್ಪ ಅಂತಂತಂದ್ರೆ ಫಸ್ಟ್ ಪ್ರೊಬ್ಯಾಬಿಲಿಟಿ ಗ್ಯಾಪ್ ಅಪ್ ಓಪನ್ ಆಗ್ಬೋದು, ಇಲ್ಲ ಗ್ಯಾಪ್ ಡೌನ್ ಓಪನ್ ಆಗ್ಬೋದು. ಮೋಸ್ಟ್ ಪ್ರೊಬ್ಯಾಬ್ಲಿ ಗ್ಯಾಪ್ ಡೌನ್ ಓಪನ್ ಆಗ್ಬೋದು, ಗ್ಯಾಪ್ ಅಪ್ ಓಪನ್ ಆಗಂಗಿಲ್ಲ. ಸೊ ಗ್ಯಾಪ್ ಡೌನ್ ಓಪನ್ ಆಗಿ ಮಾರ್ಕೆಟ್ ಇಲ್ಲಿ ಬಂದ ಮಂಡೇ ಫೇರ್ ವ್ಯಾಲ್ಯೂ ಗ್ಯಾಪಿಂದ 50% ರೇಂಜ್ ಫೇರ್ ವ್ಯಾಲ್ಯೂ ಗ್ಯಾಪ್ ಹಿಂದ ಮಾರ್ಕೆಟ್ ಇಲ್ಲೇ ಒಂದು ಸ್ಟ್ರಾಂಗ್ ಮೊಮೆಂಟಮ್ ಅಪ್ಪರ್ ಸೈಡ್ ಕೊಡ್ಬೋದು, ಫಸ್ಟ್ ಪ್ರೊಬ್ಯಾಬಿಲಿಟಿ. ಸೆಕೆಂಡ್ ಪ್ರೊಬ್ಯಾಬಿಲಿಟಿ, ಮಾರ್ಕೆಟ್ ಗ್ಯಾಪ್ ಅಪ್ ಓಪನ್ ಆಗಿ ಇಲ್ಲೊಂದು ಬುಲ್ಲಿಶ್ ಮೊಮೆಂಟಮ್ ಕೊಟ್ಟ ಇಲ್ಲಿ ಬಂದ ಹಿಂಗೆ ಮಾಡಿ ಇಲ್ಲಿ ಏನಾದರೂ ಪೂರ್ತಿ ಸೈಡ್ ವೇಸ್ ಆಗ್ಬೋದು. ಸೊ ದೀಸ್ ಆರ್ ದಿ 2 ಪ್ರೊಬ್ಯಾಬಿಲಿಟೀಸ್. ಮೋಸ್ಟ್ ಪ್ರೊಬ್ಯಾಬಿಲಿಟಿ ದ ಫಸ್ಟ್ ಪ್ರೊಬ್ಯಾಬಿಲಿಟಿನ ಆಗ್ಬೋದು. ಸೊ ಗ್ಯಾಪ್ ಡೌನ್ ಓಪನ್ ಆಗಿ ಇಲ್ಲಿ ಸ್ವಲ್ಪ ಕನ್ಸಾಲಿಡೇಟ್ ಮಾಡಿ 50% ರೇಂಜ್ದಿಂದ ಮ್ಯಾಲೆ ಹೋಗ್ಬೋದು. ಸೊ ದಿಸ್ ಈಸ್ ದ ಪ್ರಿಡಿಕ್ಷನ್ ಫಾರ್ ಟುಮಾರೋಸ್ ಮಾರ್ಕೆಟ್ ವೆನ್ಸ್ಡೇ. ಸೊ ನೀವೆಲ್ಲ ಏನು ಮಾಡ್ಬೇಕಪ್ಪ ಅಂತಂದ್ರೆ ಫಸ್ಟ್ 15 ಮಿನಿಟ್ಸ್ ಟ್ರೇಡ್ ಮಾಡೋಕೆ ಹೋಗ್ಬೇಡ್ರಿ. ಆಫ್ಟರ್ 15 ಮಿನಿಟ್ಸ್ ವೇಟ್ ಫಾರ್ ದಿ ಪ್ರೈಸ್ ಆ್ಯಕ್ಷನ್. ಅಕಸ್ಮಾತ್ ಮಾರ್ಕೆಟ್ ಮ್ಯಾಲೆ ಓಪನ್ ಆತಪ್ಪ ಅಂತಂತಂದ್ರೆ ಯು ಕ್ಯಾನ್ ಟಾರ್ಗೆಟ್ ಅಪ್ ಟು ದಿಸ್ 50% ಲೆವೆಲ್ ಫಸ್ಟ್. ಅಕಸ್ಮಾತ್ ಮಾರ್ಕೆಟ್ ಡೌನ್ ಓಪನ್ ಆತಂತಂದ್ರೆ ಟ್ರೇಡ್ ತೊಗೊಳಕ್ಕೆ ಹೋಗ್ಬೇಡ್ರಿ, ವೇಟ್ ಫಾರ್ 50% ಟಚ್. ಆಮೇಲೆ ನೀವು ಸಿ ಫಾರ್ ಪ್ರೈಸ್ ಆ್ಯಕ್ಷನ್ ಮೇಲೆ ನೀವು ಬುಲ್ಲಿಶ್ ಹೋಗ್ಬೋದು. ಸೊ ಪೂರ್ತಿ ಡೇ ನೀವು ಬುಲ್ಲಿಶ್ ಹೋಗ್ಬೋದು. ನಾಳೆ ನಿಮ್ಗೆ ಮಸ್ತ್ ಲೈಕ್ ಆಪ್ಷನ್ ಬೈಯಿಂದ ನಿಮ್ಮ ಮಸ್ತ್ ಪ್ರಾಫಿಟ್ ಆಕೈತಿ. ಯಾಕಂತಂದ್ರೆ ನಾಳೆ ಅಷ್ಟು ಟೈಮ್ ಡಿಕೆ ಆಗಂಗಿಲ್ಲ. ಸೊ ಸೆಪ್ಟೆಂಬರ್ 1 ಎಕ್ಸ್ಪೈರಿ ಡೇಟ್ದ ನೀವು ಆಪ್ಷನ್ ಸ್ಟ್ರೈಕ್ ಪ್ರೈಸ್ ತೊಗೊಂಡ ನೀವು ಇಂದ ಮನಿದಾಗ ನೀವು ಟ್ರೇಡ್ ಮಾಡಿದ್ರೆ ನಿಮ್ಮ ಪ್ರಾಫಿಟ್ ಮಸ್ತ್ ಆಕೈತಿ. ಸೊ ಇಟ್ ಈಸ್ ಗುಡ್ ಟ್ರೇಡ್ ಫಾರ್ ವೆನ್ಸ್ಡೇ. ಸೊ ಸಿ ಫಾರ್ ಬುಲ್ಲಿಶ್. ಲೆಟ್ ಸಿ ನಾಳೆ ಏನಾಗುತ್ತಂತ. ಆಮೇಲೆ ನಾನು ನಾಳೆ ಮತ್ತು ಇವತ್ತಿನ ಗತಿನ ಮಾರ್ನಿಂಗ್ ಜಾಯಿನ್ ಹಾಕೀನಿ. ಇವತ್ತು ನಿಮ್ಗೆ ಟ್ರೇಡ್ ಕೊಟ್ಟಂಗೆ ನಾಳೆನೂ ಕೊಡ್ತೀನಿ. ಸೊ ನಿಮ್ಮ ಲೈವ್ ಸಿಗ್ನಲ್ಸ್ ಬೇಕಪ್ಪ ಮಾರ್ಕೆಟ್ದಾಗ ಅಂತಂದ್ರೆ ನಾಳೆ ಮತ್ತು ನೀವು ನಂದು ಲೈವ್ ಜಾಯಿನ್ ಹಾಕ್ರಿ. ಸೊ ನಾಳಿನ ಲೈವ್ದಾಗ ಸಿಗೋಣ. ಥ್ಯಾಂಕ್ ಯು. ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸಾತೀನಿ. ಮತ್ತು ನಾಳಿನ ಪ್ರಿಡಿಕ್ಷನ್ದಾಗ ಮತ್ತೆ ಸಿಗೋಣ ಅಂತ. ಥ್ಯಾಂಕ್ ಯು.